ಹೌದು ಆ ಮಾವ ಮೇಸ್ತ್ರಿಗಂತ ಕೆಲಸ ಮಾಡಿದ ಗೋಡೆ ಇದು ಅಂದ ಅಲ್ಲ ಪೇರ್ ಮಾಡಿದೆ ನೀವು ದೇವರೇ ಪುಡ್ಲೆ ಅಂದಂತ ಇಂದ ಮಾಮ ಕೊಂಚ ಫೋನ್ ಅನ್ಪು ಮಾಮ ಒಂದು ಮೊಬೈಲ್ ಕಣೇನ ಯಾಕೆ ಕೈಸ್ ಹೆಬ್ಬವು ಇದು ಮರಿ ಅಂತ ನೋಡಿ ಚಿಂಚು ಕುಮಾರನಿಗೆ ಬೀಸುವ ನಾವು ಚಿಂಚ ಚಿಂಚ ಚಿಂಚು JCB ಹತ್ತನೆ ಲಕ್ಕ ಲಕ್ಕ ಹಾಂ ಹೋಗ್ತೀನಿ ಚಿಂಚ ಲಕ್ಕ ಲಕ್ಕ ನಿಮ್ಮ ಕಾಲ್ಗೇಟಿನಲ್ಲಿ ಉಪ್ಪಿದೆ ಉಪ್ಪಿದೆ ಉಪ್ಪು ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್ ಇವತ್ತು JCB ಬರ್ತಾರೆ ಅಂತ ಹೇಳಿದ್ದಾರೆ ನಮಗೆ ಅದು 8:15ಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ತುಂಬ ಬೇಗ ಎದ್ದಿದ್ದೇನೆ ಮುಖ ಎಲ್ಲ ಒಂದು ಇಡ್ಲಿ ಆಗಿ ಆಗಿರ್ಬೋದು ಅದಕ್ಕೆ ಆಗತ್ತು ಮಲಗುವಾಗ ಲೇಟ್ ಆಗ್ತದಲ್ಲ ಬೇಗ ಎದ್ದು ಒಂಥರ ಆಗಿದೆ ಚಹಾ ಎಲ್ಲ ಕುಡ್ದಾಯಿತು ಈಗ ಇನ್ನು ಹೋಗಿ ಸ್ವಲ್ಪ ಅಲ್ಲಿ ಎಲ್ಲ ಅಂದರೆ ಎಂಟೆಲ್ಲ ದೊಡ್ಡ ದೊಡ್ಡ ವಸ್ತು ಎಲ್ಲ ಉಂಟು ಅದನ್ನು ತೆಗೆದು ಬೇರೆ ಗಾಡಿ ಇಡುವ ಅಂತ ಈಗ ಹೋಗುದು ನಾನು ಇವನನ್ನು ವೆಯ್ಟ್ ಮಾಡ್ತಿದ್ದೇನೆ ತಿನ್ನುಂಬೆ ಉಂಜಿರ ಪರಪ ಎಂಚಿನ ಮತ್ತೆ ಒಂದು ಏನಂತ ಹೇಳಿದರೆ ಇವತ್ತು ನನ್ನ ವಿಟ್ಲದ ಆಂಟಿ ಬರುವ ಸಾಧ್ಯತೆ ಉಂಟು ಅಂತ ಬರ್ತೇನೆ ಅಂತ ಹೇಳಿದಾರಂತೆ ಸೊ ಬಂದರೆ ಒಂದು ಜಾಲಿ ಇವತ್ತಿಂದ ವಿಟ್ಲದ ಆಂಟಿ ಇದ್ದಾರೆ ತುಂಬ ದಿನದವರೆಗೆ ನಮ್ಮ ಮನೆಯಲ್ಲಿ ಒಂದು ನೋಡುವ ಹಾರರ್ ಸ್ಟೋರಿ ಕೂಡ ಒಂದು ಹೇಳಿಸುವ ಸ್ಟೋರಿ ಯಾರಾದರೂ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು ಅಲ್ಲಿ ಹೋಗಿ ಕ್ಲಿಕ್ ಕೊಟ್ಟು ನಮ್ಮ ಒಂದು ಕತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಎಲ್ಲ ನೋಡ್ಬೋದು ನೋಡಿ ಬ್ಲಾಗ್ ಕಂಟಿನ್ಯೂ ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಹೇಳಿಕೆ ಇದೆ ಗೈಸ್ ನನಗೆ ಇದು ನಾನು ತುಂಬ ಸಲ ಹೇಳಿದ್ದೇನೆ ಅಂದರೆ ಪ್ರೀವಿಯಸ್ ನನ್ನನ್ನು ಎಷ್ಟು ಜನ ನೋಡ್ತಾ ಇದ್ರು ಆದರೆ ಇವತ್ತು ಹೇಳ್ತಾ ಇರೋದು ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಯಾವಾಗಲೂ ನಮ್ಮ ಲ್ಯಾಂಗ್ವೇಜಲ್ಲಿ ನಾನು ಈ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಕ್ಕಿಂತ ಮೊದಲು ಆ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೆ ಒಂದು ಸ್ಕಿನ್ ಕೇರಿನ ವಿಷಯ ಅಂದರೆ ಎಲ್ಲ ಹುಡುಗಿಯರಿಗೆ ಸ್ಕಿನ್ ಕೇರ್ ಮಾಡಿ ಅಂದರೆ ಯಾರ್ಯಾರು ಹೇಳಿದ ಪ್ರಾಡಕ್ಟ್ ಯೂಸ್ ಮಾಡಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಮತ್ತು ಸಮಸ್ಯೆ ಅಂತ ಎಲ್ಲರಿಗಿರ್ತದೆ ಮತ್ತು ಏನಂತ ಹೇಳಿದರೆ ನಮ್ಮ ಒಳಗೆ ಒಂದು ಕೇರ್ಲೆಸ್ ಇರ್ತದೆ ಗೈಸ್ ಅಂದರೆ ಕೇರ್ಲೆಸ್ ಅಂದರೆ ಆಗಲ್ಲ ನಮ್ಮ ಬಗ್ಗೆ ನಮಗೆ ಒಂದು ಕೇರ್ಲೆಸ್ ಅಲ್ಲ ನನಗೆ ಇದೆ ನಿಮಗೆ ಇದೆ ಅಂತ ನನಗೆ ಗೊತ್ತಿಲ್ಲ ಬೇರೆಯವರ ಬಗ್ಗೆ ಎಲ್ಲ ನಾನು ಕೂಡ ಥಿಂಕ್ ಮಾಡ್ತೇನೆ ಅವರಿಗೆ ಅದಿರಲಿ ಇವರಿಗೆ ಇದಿರಲಿ ಅವರಿಗೆ ಅದು ಬೇಕು ಇದು ಬೇಕು ಥಿಂಕಿಂಗ್ ಕೂಡ ನಾನು ಮಾಡ್ತೇನೆ ಆದರೆ ನನ್ನ ಥಿಂಕಿಂಗ್ ನಾನು ಮಾಡುವುದೇ ಇಲ್ಲ ಆ ಟೈಪ್ ನಾನು ಸ್ಕಿನ್ ಕೇರ್ ವಿಷಯಲ್ಲೂ ಹಾಗೆ ಇವತ್ತು ಹಚ್ಕೊಳ್ಳುವ ಅಂತ ಮನಸ್ಸಾಗುತ್ತೆ ಆಮೇಲೆ ಬೇಡ ನಾಳೆ ನೋಡು ಆ ರೀತಿ ಅದೆಲ್ಲರ ಇರ್ತದ ಏನ ಗೊತ್ತಿಲ್ಲ ನನಗೆ ಆ ರೀತಿ ಹಾಗೆ ಮಾಡಿದರೆ ಆಗ್ಲಿಕ್ಕಿಲ್ಲ ಅದು ನಮ್ಮ ಆ ಗುಣವನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ನಾನು ಕೂಡ ಚೇಂಜ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಇದ್ರೆ ಆಗ್ಲಿಕ್ಕಿಲ್ಲ ನಮ್ಮ ಸ್ಕಿನ್ ಹೋಗ್ತದೆ ಮತ್ತೆ ಒಮ್ಮೆ ಹೋದ್ರೆ ಮತ್ತೆ ಸಿಗುದಿಲ್ಲ ಸರಿ ನನ್ನ ಹೀಗೆ ಫೇಸ್ ಟು ಫೇಸ್ ನೋಡುವವರೆಗೆ ಮಾತ್ರ ಗೊತ್ತಾಗ್ತದೆ ಗಸಿ ನನಗೆ ಓಪನ್ ಪೋರ್ಸ್ ಉಂಟು ಅಂದ್ರೆ ಒಂದು ತೂತು ಇಡೀ ಫುಲ್ ಒಂದು ರಂಧ್ರ ತರ ಗೊತ್ತಾಯ್ತಾ ಅದು ಅರ್ಧ ಇಲ್ಲಿ ಉಂಟು ಅದು ಮೊದಲು ನಾನು ಸನ್ಸ್ಕ್ರೀನ್ ಯೂಸ್ ಮಾಡದೇ ಬಂದಂಥದ್ದು ಅದು ಹಾಗೆಲ್ಲ ಹೋಗುದಿಲ್ಲ ರೆಗ್ಯುಲರ್ ಆಗಿ ಅದನ್ನೊಂದು ಅಂದ್ರೆ ಕಂಪ್ಲೀಟ್ ಅಂತ ಹೋಗುದಿಲ್ಲ ನಾವು ಸ್ಕಿನ್ ಕೇರ್ ಮಾಡಿ ಸ್ವಲ್ಪ ಟೈಮ್ ವರೆಗೆ ಇದನ್ನು ಮೇಂಟೈನ್ ಮಾಡ್ಬೋದು ಹಾಗೆ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತೇಳಿ ಒಂದು ಮಾಯಿಶ್ಚರೈಸರ್ ಒಂದು ಸನ್ಸ್ಕ್ರೀನ್ ಒಂದು ಫೇಸ್ ವಾಶ್ ಅಷ್ಟೇ ಆದ್ರೆ ಯಾವುದು ನಮಗೆ ಹಿಡಿತದೆ ಅಂತ ಒಂದು ಹೇಳುವ ನಮಗೆ ಬೇಕಾಗ್ತದೆ ಅದು ಯಾರ್ಯಾರು ಹೇಳಿದಂತೆ ಯೂಸ್ ಮಾಡಬಾರ್ದು ಒಂದು ಡಾಕ್ಟರ್ ಅಂತ ಬೇಕು ಸ್ಕಿನ್ ಡಾಕ್ಟರ್ ಆದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅವರ ಫೀಸ್ ಅವರ ಟೈಮಿಂಗ್ ದೂರ ಇರ್ತಾರೆ ಅಂಥದ್ದೆಲ್ಲ ತುಂಬಾ ಸಮಸ್ಯೆ ನಮ್ಮದ್ರಲ್ಲಿ ಇರ್ತದೆ ಹಾಗಾಗಿ ಮನೆಯಲ್ಲೇ ಕೂತು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಮ್ಗೆ ಒಂದು ಬೇಕಾದ ಪ್ರಾಡಕ್ಟ್ ನಾವು ತರಿಸ್ಕೊಳ್ಬಹುದು ಅದು ಎಲ್ಲಿಂದ ಅಂತ ಕ್ಯೂರ್ ಸ್ಕಿನ್ ಆ್ಯಪಿಂದ ಈಸಿ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು ಕಮೆಂಟಲ್ಲಿ ಕೂಡ ಪಿನ್ ಮಾಡಿಟ್ಟಿದ್ದೀನಿ ಸೀದಾ ಹೋಗಿ ನೀವು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿ ಒಳಗೆ ಹೋದ್ರೆ ಆ ಆ್ಯಪಲ್ಲಿ ಅಲವೆಲ್ಲವು ಕೊಡಿ ಎಲ್ಲ ಆದ್ಮೇಲೆ ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಇರ್ತದೆ ಈಗ ನಮ್ಮ ಫೇಸ್ ಟು ಫೇಸ್ ಯಾಕಂದ್ರೆ ಅವರು ನಮ್ಮ ಒಂದು ಫೋಟೋ ನೋಡಿ ಡಿಸೈಡ್ ಮಾಡಬೇಕು ದೂರ ಇರ್ತಾರಲ್ಲ ನಾವು ಹೋಗಿ ಮಾತಾಡೋದಿಲ್ಲ ಅದಕ್ಕೋಸ್ಕರ ಮತ್ತೆ ಸ್ಕಿನ್ ಅನ್ನು ಫುಲ್ ಅನಲೈಸ್ ಮಾಡಿ ನಮ್ಗೆ ಏನು ಪ್ರಾಬ್ಲಮ್ ಇದೆ ರಿಂಕಲ್ಸ್ ಬಿದ್ದಿದೆಯಾ ಅಲ್ಲ ನಮಗೆ ಡಾರ್ಕ್ ಸರ್ಕಲ್ ಆಗಿದೆಯಾ ಅಲ್ಲ ನಮ್ಮ ಒಂದು ಸ್ಕಿನ್ ಅಲ್ಲಿ ಟ್ಯಾನಿಂಗ್ ಆಗಿದೆಯಾ ನನ್ನ ಹಾಗೆ ಓಪನ್ ಪೋರ್ಸ್ ಇದೆಯಾ ಅಲ್ಲ ಇಲ್ಲೂ ಬಂದಂತಹ ಪಿಂಪಲ್ ಇಂದ ಕಲೆ ಆಗಿದೆಯಾ ಏನಾಗಿದೆ ಎಲ್ಲ ಡಾಕ್ಟರ್ ನೋಡಿ ನಮಗೆ ಅಲ್ಲಿ ಒಂದು ಕಿಟ್ ಅನ್ನು ರೆಡಿ ಮಾಡ್ತಾರೆ ನೀವು ಮತ್ತೆ ಚಾಟ್ ಮಾಡಿ ಕೂಡ ಹೇಳ್ಬಹುದು ಕೆಲವರಿಗೆ PCOD ಅಂತ ಸಮಸ್ಯೆ ಎಲ್ಲ ಇರುತ್ತೆ ಹುಡುಗಿಯರಿಗೆಲ್ಲ ಅದನ್ನು ಕೂಡ ಅಲ್ಲಿ ಚಾಟ್ ಮಾಡಿ ಅವರಿಗೆ ಹೇಳ್ಬಹುದು ಆಮೇಲೆ ಅವರು ನಮಗೆ ಚಾಟ್ನ ಮುಖಾಂತರ ಸಜೆಸ್ಟ್ ಮಾಡ್ತಾರೆ ಫ್ರೀ ಆಗಿ ಅದೆಲ್ಲ ಚಾಟಿಗೆ ₹1 ಹಣ ಕೊಡ್ಲಿಕ್ಕಿಲ್ಲ ಎಲ್ಲ ನಿಮ್ಮ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ತೀರಲ್ಲ ಎಲ್ಲ ಫ್ರೀ ಹೇರ್ ಕೇರ್ ಸ್ಕಿನ್ ಕೇರ್ ಯಾವುದು ಕೂಡ ಅಲ್ಲಿ ನೀವು ಕೇಳ್ಬಹುದು ಆಮೇಲೆ ನಮಗೊಂದು ಕಿಟ್ ರೆಡಿ ಮಾಡ್ತಾರೆ
ಇಲ್ಲಿ ನೋಡಿ, ನನಗೆ ಕೂಡ ಒಂದು ಕಿಟ್ ರೆಡಿ ಮಾಡಿದೆ. ಇದು ಚಾರು ಶರ್ಮಾ ಅಂತ, ಇದು ನನಗೆ ಸಿಕ್ಕಿದಂತ ಡಾಕ್ಟರ್. ಆಮೇಲೆ ಇಷ್ಟು ಪ್ರಾಡಕ್ಟ್ ನನಗೆ ಸಿಕ್ಕಿದೆ ಗೈಸ್. ಇದ್ರಲ್ಲಿ ನೋಡ್ಬೋದು ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತೆ ಇದರ ಟೋನರ್ ಸಿಕ್ಕಿದೆ. ಅಂದ್ರೆ ನನಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಹಚ್ಕೊಳ್ಳಿಕ್ಕೆ ಇದು ಇಷ್ಟು ಸಿಗ್ತದೆ. ಇದು ಆಮೇಲೆ ನಿಮಗೆ ಅಲ್ಲಿ ಅಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ. ಅಡ್ರೆಸ್ ಹಾಕಿಬಿಟ್ಟು ಅಲ್ಲಿ ಒಂದು ಕೂಪನ್ ಕೋಡ್ ಅಂತ ಇರುತ್ತೆ. ಅಲ್ಲಿ ನೀವು $100 ಅಂತ ಹಾಕಿದ್ರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಆಮೇಲೆ ಸೀದಾ ಹೋಗಿ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ಆಮೇಲೆ ಅದು ಮನೆಗೆ ಕೂಡ ಬರುತ್ತೆ. ಅಷ್ಟೇ ಅಲ್ಲ ಗೈಸ್, ನಮಗೆ ಡಯಟ್ ಪ್ಲಾನ್, ಈಗ ನಮ್ಗೆ ಎಲ್ಲ ನಾವು ಮಾಡ್ತೇವೆ, ಎಲ್ಲ ಹಚ್ಕೊಳ್ತೇವೆ, ಆದ್ರೆ ಫುಡ್ ಕೂಡ ನಾವು ಅಷ್ಟೇ ತಗೊಳ್ಬೇಕಂತ ನಮ್ಮ ತಲೆಯಲ್ಲಿ ಇರುವುದಿಲ್ಲ. ಈಗ ನನ್ನ ಹಾಗೆ ನೋಡ್ಬೇಕಾದ್ರೆ ನಾನು ಲೆಕ್ಕಪಟ್ಟೆ ಚಹಾ ಕುಡಿತೇನೆ, ಅದೆಲ್ಲ ಸ್ಕಿನ್ನಿಗೆ ಎಫೆಕ್ಟ್ ಆಗ್ತದೆ. ಚಹಾ ಕುಡಿಯುವುದು, ನೀರು ಕುಡಿಯದೇ ಇರುವುದು, ಫ್ರೂಟ್ಸ್ ಮನೆಯಲ್ಲಿ ಬಿದ್ದಿದ್ರು ಬೇಡ, ಅದೆಲ್ಲ ಬೇಡ, ಬೇಕರಿ ತಿಂಡಿ ಎಲ್ಲ ನಮ್ಗೆ ಬೇಕು ಅಂಥದ್ದೆಲ್ಲ ಮಾಡ್ತೇವೆ. ಅದೆಲ್ಲ ಮಾಡಬಾರ್ದು. ಯಾವುದೆಲ್ಲ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ನಾವು ದಪ್ಪ ಇದ್ರೆ ಹೇಗೆ ನಮ್ಮ ಬಾಡಿಯನ್ನು ನಾವು ಒಂದು ಕಂಟ್ರೋಲ್ ಮಾಡ್ಬೋದು, ಸ್ಕಿನ್ನಿನ ಮೇಲೆ ಹೇಗೆ ಎಫೆಕ್ಟ್ ಆಗ್ತದೆ, ಎಲ್ಲ ಅಲ್ಲಿ ನಮಗೆ ಫ್ರೀ ಆಗಿ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ. ಪ್ರಾಡಕ್ಟ್ ಕೊಟ್ಟು ಬಿಟ್ಟು ಬಿಡುದಿಲ್ಲ, ನಿಮ್ಮನ್ನು ಕೇಳ್ತಾ ಇರ್ತಾರೆ, ಅದೆಲ್ಲ ಫ್ರೀ. ಹಾಗೆ ಒಂದು ಬೆಸ್ಟ್ ಅಂತ ಹೇಳ್ಬೋದು ಒಂದು ಸ್ಕಿನ್ ಕೇರ್ನ ವಿಷಯದಲ್ಲಿ. ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿದ್ದೇನೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಬೋದು. ಇನ್ನು ನಾವು ಕಂಟಿನ್ಯೂ ಬ್ಲಾಗ್ ನೋಡುವ. ನೋಡಿ ನೀನೆ ಕೊಟ್ಟದ್ದು ಇದು ಪೇಂಟ್, ಇದು ಮತ್ತೆ ಅದು ಮೊನ್ನೆ ಕೊಟ್ಟಿದ್ದೇನೆ, ಇದು ಇವತ್ತು ಹಾಗೆ. ಇಲ್ಲಿ ಕೊಡ್ಲಿಲ್ಲ, ಇದು ಮೊದಲಿದ್ದೆ, ಇಲ್ಲಿ ಸೈಡಿಗೆ ಸ್ವಲ್ಪ ಕೊಟ್ಟಿದ್ದೇನೆ, ಈ ಕಡೆ ಕೊಡ್ಲಿಲ್ಲ. ಈಗ ಸ್ವಲ್ಪ ಒಂದು ನೆಲ ನೋಡ್ಲಿಕ್ಕೆ ಆಗ್ತದೆ, ಕಲರ್ ಎಲ್ಲ ಹೋಗಿತ್ತಲ್ಲ ಹಾಗೆ. ಈಗ ಹೋಗೋಣ, ಅದು ಕೆಲಸ ಮಾಡ. ಈಗ ಬುಲ್ಲ ಬಂದದ ಹೊರಗಡೆ. ಇದನ್ನೊಂದು ಡೋರ್ ತೆಗಿಬೇಕು, ಡೋರನ್ನು ತೆಗೆದು ಒಂದು ಈಗ ಅಲ್ಲಿ ಇಡುವ ಅಂತೇಳಿ. ಇನ್ನೊಂದು ಮಾಡಿ ನೋಡಿದಾಗೆಲ್ಲ ಮಾರೆ ತುಂಬ ವೆಯ್ಟ್ ಉಂಟಾಯ್ತಾ ಹೊರಗಡೆ ಇಟ್ಟೇನ. ಎಲ್ಲ ಸಿದ್ಧತೆ ಆಗ್ತಾ ಉಂಟು ನಮ್ಮದು. ಇವತ್ತು ಇದೇ ಆಯ್ತು ಫುಲ್ ಒಂದು ಇದು ತಲ್ಪರ್ ಕೂಡ ತೆಗ್ದದ್ದು ನಾವು. ಈಗ ಒಂದು ಮಾತ್ರ ಒಂದು ಸೈಡ್ ಹಗ್ಗ ಕಟ್ಟಿದ್ವಲ್ಲ, ಇದನ್ನು ತೆಗ್ದದ್ದು ಆಯಿತು ಗೈಸ್. ಈ ಮನೆಯನ್ನೊಮ್ಮೆ ನೋಡ್ಕೊಳ್ಳೋಣ ನಾವು ಲಾಸ್ಟ್. ಈ ಮನೆಯ ಬ್ಯಾಡ್ ನೆನಪಿನ ಜೊತೆಗೆ ನಮ್ಮ ಒಂದು ಬ್ಯಾಡ್ ದಿನಗಳು ಕೂಡ ಇಲ್ಲಿಗೆ ಮುಗಿಯಲಿ. ಇನ್ನು ಮುಂದೆ ಆದರೂ ಒಳ್ಳೆಯದಾಗಲಿ. ಹಿಂಗೆಲ್ಲ ಸೈಕಲ್ ಹೋಗ್ತಾ ಉಂಟು ಮಾಣಿಗೆ. ಇವರನ್ನು ನೋಡಿ, ಇವರಿಗೆ ಬರಲಿಕ್ಕೆ ಆಗ್ತಾ ಇದ್ರೆ ಈಗ ಹೊರಗಡೆ ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ದೇವರೇ ಮಾಡುವ ಮಸ್ತಿ, ಒಳಗಿಡು ಹೊರಗಿಡು ತೆಗೆದಿಡು ಬದಿಗಿಡು ಆಗ್ತಾ ಇದೆ. ಯಾವಾಗ ಕೈಸಿ ಇದು ಉಂಟಲ್ಲ, ನಾವು ಮನೆ ಕಟ್ಟುವ ಟೈಮಲ್ಲಿ ಇದು ಹೊಸ ಮನೆ ಆದಮೇಲೆ ಪ್ಲ್ಯಾನ್ ಮಾಡಿದ್ದು, ಆಗಲೇ ಇಲ್ಲ. ಅದು ಹೇಳ್ತಾರಲ್ಲ ಆಗುವ ಟೈಮ್, ಅದೊಂದು ಎಂತ ಗೊತ್ತಾ, ಆಗುವ ಟೈಮಲ್ಲೇ ಆಗುವುದಾಯ್ತಾ. ಎಷ್ಟು ಟೈಮಿಂದ ನಾನು ಇದನ್ನೊಂದು ಮಾಡಬೇಕು ಎಂತ ಆದರೂ ಒಂದು ಬರ್ತಾಯಿತ್ತು. ಒಂದು ಅಮ್ಮನ ಹೆಲ್ತ್ ಸರಿ ಇರೋದಿಲ್ಲ, ಇಲ್ಲಿ ಆದರೆ ಇಲ್ಲಿ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಕೊಡಲಿಕ್ಕೆ ಇರ್ತದೆ ಹಣ. ಇದೇ ಈ ಸರ್ತಿ ಒಂದು ಗಟ್ಟಿ ಮನಸ್ಸು ಮಾಡಿ ಸ್ವಲ್ಪ ತೆಗೆದಿಟ್ಟು ನಾನು ಕಷ್ಟ ಆದರೂ. ಅದಕ್ಕೆ ಜಾತ್ರೆಗೆ ನಾನು ಶಾಪಿಂಗೇ ಮಾಡಲಿಲ್ಲ. ನೀವು ನೋಡ್ಬೋದು, ನಾನು ಜಾತ್ರೆಗೆ ಎಂಥ ತೆಗಿಲಿಲ್ಲ. ಜಾತ್ರೆಗೆ ಹೋಗ್ಲಿಕ್ಕೂ ಡ್ರೆಸ್ ತೆಗಿಲಿಲ್ಲ, ಮನೆಗೆ ಹಾಕ್ಲಿಕ್ಕೂ ಡ್ರೆಸ್ ತೆಗಿಲಿಲ್ಲ, ಎಂತ ತೆಗಿಲಿಲ್ಲ ನಾನು. ನನಗೆ ಅದಕ್ಕೆ ತೆಗೆದ್ರು ಈಗ JCB ಕೊಡುವಷ್ಟೇ ಹಣ ಆಗ್ತದೆ, ಅಡ್ಜಸ್ಟ್ ಮಾಡಿತ್ತು. तो ಕ್ಯಾಚ್ ಬೇ ನೋಡಿ ನಾನು ಬೌಲರ್ ಆದದ್ದು. ಇವನೊಂದು ಪೊಟ್ಟು ಬ್ಯಾಟ್ಮ್ಯಾನ್ ಮಾರೆ, ಸುಮ್ಮನೆ ಇಲ್ಲದೆ. ಉಪ್ಪಡ್ಬಿಡು ಯಾನಿಜ್ಜಿ ಆಡಾಡು ಬ್ರೇಕ್ ಎಂಚಿನ ಏನಕ್ಕೆ ಇಂದೆಟ್ಟು ಬ್ಯಾಟ್ಮ್ಯಾನ್ ಪರ ಆಪುಂಡ ಕೈಲಿ ಮೊಬೈಲ್ ಇಟ್ಕೊಂಡದು ಕೂಡ. എന്നോട് വന്നാന്ന് ಗೊತ್ತಿರ್ಲಿಲ್ಲ ಇದು ನನ್ನೊಳಗೆ ಇಷ್ಟದೆಲ್ಲ ಟ್ಯಾಲೆಂಟ್. ಇವನು ಒಂದು ಓಡಿಲ್ಲ ಮಾರೆ. ನಾನು ಬೌಲಿಂಗ್ ಕೂಡ ಸರಿ ಮಾಡಿದ್ದೇನೆ. ನಾನು ಭಯಂಕರ. ಇನ್ನಾಯ್ತು, ಮುಗೀತು IPL. ಇದು ಕೊಡು, ಕಪ್ಪು ಕೊಡು.
IPL ಪದ್ಧತಿಯಿಂದ ಹಾರ್ಪಿಕ್ ಅವರ ಬಹುಮಾನ. ಥ್ಯಾಂಕ್ ಯು. ಆರ್ಪಿಕ್ ಕಡೆಯಿಂದ 10 ಲಕ್ಷ ಬಹುಮಾನ ಮಾರೆ. ಕಾರ್ಡ್ ತರೋದು ಮೊನ್ನೆ ಬಿಗ್ ಬಾಸ್ ಅಲ್ಲಿ ನೋಡಿದ್ದೇನೆ ಅದಕ್ಕೆ. ಮ್ಯೂಸಿಕ್ ಒಂಜೇ ಲೆಕ್ಕದ ಅಂಗಿ ಪಾಡುದು ತೂರವೇ ಓಲು ಇನಿ ಕಬಡ್ಡಿ ಸೆಲೂನು ವೀನು ಅವನ ಸ್ಟೈಲ್ ಅದು ಓಪು ನೆನಿಕಲು ಏಪೋ ಹೆಚ್ಚಿನ ಮಾರಿ ಒಂಜೇ ಲೆಕ್ಕ ಅದು ಓಡಿ ಬಂತು ಗೈಸ್, JCB ಬಂತು. ನೋಡಿ ಗೈಸ್, ಅದೊಂದು ವೀಳ್ಯದೆಲೆ ಬೇಕಂತೆ, ಅದಕ್ಕೆ ತೆಗಿಸುದು ಅಲ್ಲಿಂದ. ಪೈಪು ಉಂಡವಳು ಪೈಪು ಬೋಂಡ ಓ ಹಾ ಪಾಡ್ ವೀಳ್ಯದೆಲೆಯ ಗಿಡ. ಅತ್ತೆ ಈ ಫಸ್ಟ್ ಮೇಸ್ತ್ರಿ ಕಲ್ತನ ಗೋಡೆ ಅದೇ. ಹಾ ಹೌದು, ಮಾವ ಮೇಸ್ತ್ರಿ ಕಲ್ತ ಕೆಲಸ ಮಾಡಿದ ಗೋಡೆ ಅದು. ನೋಡಿ ಗೈಸ್, ಲೆವೆಲ್ ಆಯ್ತು ಇಲ್ಲಿವರೆಗೆ ಕಾಣ್ಬೋದು. ನಮ್ಮ ಇಲ್ಲಿ ಗುಂಡಿ ಅಲ್ಲ ನೋಡಿ, ಇನ್ನೂ ಕೂಡ ಗುಂಡಿ ಉಂಟು. ಅಂದರೆ ಇಲ್ಲಿ ಮಣ್ಣು ಕೂಡ ಹೋದ್ರೆ ಕೂಡ ಇಲ್ಲಿಯೇ ಹೋಗ್ಬೋದು, ಆಚೆ ಹೋಗಲ್ಲ. ಚಹಾ ಆಗ್ತಾ ಉಂಟು, ಚಹಾ ಕೊಡ್ಲಿಕ್ಕೆ ಅವರಿಗೆ ಅಲ್ಲಿ ಆಗ್ತಾ ಉಂಟಲ್ಲ. ಇದು ಪಿಂಕಿಯ ಮನೆಯಿಂದ ತರಿಸಿದ್ದು ನಾವು, ಇಲ್ಲಿ ತಿಂಡಿ ಅಂತ ಮಾಡಲಿಲ್ಲಲ್ಲ, ಅದಕ್ಕೆ ಚಹಾ ಮಾಡಿದ್ದು. ಇದುವರೆಗೆ ಅಮ್ಮ ಬಂದು ಉಂಟು. ಗಂಟೆ 11 ಆಯ್ತು ಗೈಸ್, ಬಂದದ್ದು 9 ಗಂಟೆಗೆ ಬಂದಿದ್ದಾರೆ. ಈಗ 11 ಆಯ್ತು ಗಂಟೆ ಆಯ್ತು, ಸಾಧಾರಣ ಆಯ್ತು. ಆರ್ಯನ್ ಬಂದಿದ್ದಾನೆ ಈಗ, ಇನ್ನು ಸ್ವಲ್ಪ ಬಾಕಿ, ಎಲ್ಲ ಆಯ್ತು ಅಲ್ಲಿವರೆಗೆ. ಇನ್ನೊಂದು ಮನೆ ಕಟ್ಬೋದು ಗೈಸ್, ಅಷ್ಟು ದೊಡ್ಡ ಜಾಗ ಆಯ್ತಾಯ್ತಾ. ನಮ್ಮ 10 ಸೆನ್ಸ್ ಉಂಟು ಈಗ, ಕರೆಕ್ಟ್ ಕಾಣ್ತದೆ ಮನೆ 5 ಸೆನ್ಸ್, ಬಾಕಿದಲ್ಲಿ 5 ಸೆನ್ಸ್. ಅದ ಸಿಂಚ ನಾನೊಂದು ಚಿಲ್ಲು ಕಟ್ಟುಲಿ ಇಂದು ಅಲ್ಲನಾ, ಎಷ್ಟು ಜಾಗ ಉಂಟಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ಹೌದು, ಹಾಗೆ ಆಗಿತ್ತು, ನೋಡುವವರಿಗೆ ಹಾಗೆ ಕಾಣ್ತದೆ. ಇವತ್ತು ವಿಟ್ಲದ ಆಂಟಿ ಬರುದಿಲ್ಲ ಗೈಸ್, ಕ್ಯಾನ್ಸಲ್ ಆಯ್ತು ಅವರ. ಹಾಗೆ ಆಯ್ತಾ, ಬರ್ತೇನೆ ಅಂತ ಕೈ ಕೊಡು, ಬರುದಿಲ್ಲ ಅಂತ ನಾಳೆ ಅಂತ. ನೋಡಿ ಗೈಸ್, ಮನೆ ಎಷ್ಟು ಚಂದ ಕಾಣ್ತದೆ ಈಗ. ಇದು ಗೈಸ್ ನೋಡಿ, ಫೈನಲ್ ಈ ರೀತಿ ಉಂಟು ಮನೆ. ನಮ್ಮ ಧ್ವಂಸ ಆಯಿತು, ನಮ್ಮ ಒಂದು ಮೆಮೊರಿ ಉಳಿದದ್ದು ಇಲ್ಲಿಗೆ ಖಾಲಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ದಿನ, ಇನ್ನು ನೋಡ್ಲಿಕ್ಕಿಲ್ಲ. ಎಂಚಾಣಮ್ಮ ಮತ್ತೊಂದು ಅಲ್ಲಿ ಮರ ಕೂಡ ಉಂಟಲ್ಲ, ಅದನ್ನು ಕೂಡ ತೆಗೆದಿಸಿಗಿತ್ತು, ಅದು ದೊಡ್ಡದಾಗ್ಬೋದು ನೋಡಿ. ಹೀಗೆ ಆಯಿತು, ಕ್ಲೀನ್ ಆಯಿತು ನಮ್ಮ ಮನೆ. ಹೇಗಾಯಿತು ಗೈಸ್ ಕಮೆಂಟಲ್ಲಿ ಹೇಳಿ ಆಯಿತಾ, ಹೇಗಾಯ್ತು ಅಂತ. ಹಣ ಎಷ್ಟಾದ್ರೂ ಹೇಳ್ಬೇಕಷ್ಟೇ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಪಕ್ಕದ ಮನೆಯಲ್ಲಿ, ಸ್ವಲ್ಪ ಇದು ಉಂಟು, ಕೆಲಸ ಉಂಟು, ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಅವರಿಗೊಂದು ಉಂಟದು ತೆಗಿಲಿಕ್ಕೆ ಉಂಟದು. ಹಾಗೆ ನಾವು ದೇವರಿಗೆ ಹೂ ತಂದ್ವಿ. ಅಂದರೆ ನಮ್ಮ ಜಾತ್ರೆ ಇವತ್ತಿಂದ ಸ್ಟಾರ್ಟ್, ಇವತ್ತು ಸಾಯಂಕಾಲದಿಂದ. ನಾನು ಮತ್ತೆ ವೀಡಿಯೋ ಮಾಡಲೇ ಇಲ್ಲ ಆಯಿತಾ, ನನಗೆ ತುಂಬ ಸುಸ್ತಾಯಿತು ಅಲ್ಲಿ ಬಿಸಿಲಲ್ಲಿ ಮಧ್ಯಾಹ್ನವರೆಗೆ ಇದ್ದು. ಹಾಗೆ ಹೂ ಕೂಡ ತರಿಸಿದ್ದು ನಾವು ಹೋಗುವವರ ಹತ್ರ ತಂದು ನೋಡಿ. ಇದರಲ್ಲಿಗೆ ಒಂದು ಮಾಲೆ ನಮಗೆ ಇವತ್ತು ಹೋಗುವಾಗ ತೊಗೊಂಡು ಹೋಗ್ಲಿಕ್ಕೆ ಉಂಟು ದೇವರಿಗೆ. ಮತ್ತೆ ನೋಡಿ, ಒಂದು ಲಲಿತಕ್ಕ ಹೊಸ ನೈಟಿ ಹಾಕಿದ್ದಾರೆ, ಚಿಕ್ಕ. ನೀನು ನೋಡ್ಲೇ ಇಲ್ಲಲ್ಲ, ಹೊಸ ನೈಟಿ ಹಾಕಿದ್ದಾರೆ, ಕಪ್ಪು ಕಲರ್. ಅಂಚ ಒಂಜಿ ತುಂಡು ದೈವಕ್ಕೆ ಪಾಡ್ರೆ ಮಾಲೆ ತೆತ್ತದೆ, ಬಾಕಿದ ನಮ್ಮ ದೇವರೇ ಪಾಡ್ಗ. ಅವೇ ಕಟ್ಟು ಮನ್ಪಂದೆ ಕನ ತಿನೇಕ್ಯ ವೀರೆ ಕಟ್ಟು ಮನ್ಪುಲೆ.
ಐತೆ ನಮ್ಮಂದು ದೇವರಿಗೆ ಇದು ಸೇರರಿಗೆ ಸೇರು ಚೂರು ಕಟ್ ಮಾಡಿ ಮೂಲು ಕೊಂತದ್ದು ಈ ತರ ಮಾರೇರೆ ಪಡಿ ಮಾರೆ ಈ ಜಪ್ಪುನತ್ತ ಇವನಂತ ತಮ್ಮ ಎಲ್ಲರಿಗೆ ಬೇಕು ಮಾರೆ. ಹೌದೌದು, ಧನ್ಯವಾದಗಳು. ಧನ್ಯವಾದ. ಮತ್ತೆ ಒಂದು ಹೊರಗಿನ ಒಂದು ವಿಷಯ ತೋರಿಸ್ಲಿಲ್ಲ ನಾನು. ಪಾಪ ಹೊರಟೋಗಿದೆ. ಎಂತ ಆಗಿದೆ ಅಂತೆ ಪಾಪ ನನ್ನ ಮಾವ ಉಂಟಲ್ಲ, ನಾನು ವಿಡಿಯೋ ಮಾಡಿದ್ರೆ ಹೊರಗಡೆ ಇದ್ದೆ, ಬುಲ್ಡೋಸರ್ JCB ಹೋದ್ಮೇಲೆ ಹೊರಗಡೆ ಇದ್ದೆ, ಈಗ ಬಂದಷ್ಟೇ. ಅಂದರೆ ನನ್ನ ಮಾವ ಪಾಪ ಪೈಪ್ ಎಲ್ಲ ಕಟ್ಟಾಗಿತ್ತು, JCB ಬಂದಮೇಲೆ ಪೈಪ್ ಎಲ್ಲ ಕಟ್ಟಾಗ್ತದೆ, ನಿಮ್ಗೆ ಗೊತ್ತಿರ್ಬೋದು. ಮಾವ ಪಾಪ ಫುಲ್ ಕೆಲಸ ಮಾಡಿ ಹೋಗಿದ್ದಾರೆ ಬಿಸಿಲಲ್ಲಿ. ನೋಡಿ ಇದನ್ನೆಲ್ಲ ತೆಗಿಲಿಕ್ಕೆ ತುಂಬ ಕಷ್ಟಪಟ್ವಿ. ಅಂದರೆ ಒಮ್ಮೆ ಮೇಲೆ ಮಣ್ಣು ಬಿದ್ದಾದ್ಮೇಲೆ ಅದು ಸಿಗಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂದರೆ, ಇಲ್ಲಿ ಎಲ್ಲ ಗುಂಡಿ ತೋಡಿದ್ದೇವೆ, ಅದು ಸಿಗಲಿಕ್ಕೆ ಪೈಪ್ ಕಟ್ಟಾಗಿತ್ತು. ಇಲ್ಲಿ ಒಂದು ಪೈಪ್ ಹಾಕಿದ್ದಾರೆ. ನಮ್ಮನೆ ಇದು ಟ್ಯಾಂಕ್ ಇತ್ತಲ್ಲ ಮೊದಲು ನೋಡ್ತಾ ಇರ್ಬೋದು, ಈಗ ಬೇರೆಯೇ ಕಾಣ್ತದೆ. ಈಗ ನೋಡಿ ಮತ್ತೊಮ್ಮೆ ಮತ್ತೆ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಅದು ಆಮೇಲೆ ರಾತ್ರಿ ಮತ್ತೊಂದು ಪೈಪ್ ಕಟ್ಟಾದದ್ದು ಎಲ್ಲಿ ಅಂತ ಹೇಳಿದರೆ ಇಲ್ಲಿ ಕಾಣ್ಬೋದು. ಅದು ಎರಡು ಮಾವ ಮಾಡಿ ಹೋದದ್ದು. ಪಾಪ ಇಷ್ಟೊತ್ತು ಇದ್ದರೆ ಇಲ್ಲೇ ಇದ್ದರು ಅವ್ರು ಮಾಡಿಕೊಂಡು. ನಾನು ಇದ್ದೆ ಅವರ ಜೊತೆನೆ. ಮತ್ತೆ ನನಗೆ ಬಿಸಿಲಲ್ಲಿ ಅಭ್ಯಾಸ ಇಲ್ಲಲ್ಲ ಗೈಸ್. ಮತ್ತೆ ಜೋರು ತಲೆ ಎಲ್ಲ ಎಣ್ಣೆ ಎಲ್ಲ ಹಾಕಿದ್ದೇನೆ. ಈಗ ತಲೆಗೆ ಸ್ನಾನ ಮಾಡಬೇಕು. ಹೋಗೋದು 9 ಗಂಟೆಗೆ, ಆಮೇಲೆ ನೋಡಿ ಅಷ್ಟೇ. ಟಿಂಗ್ ನಮ್ಮ ಮನೆ ಹಾವು ಸಿಕ್ಕಿದೆ. ಹಾವು ಅಂದ ಅಲ್ಲ ಪೇರ್ ಮಾಡಿದೆ ನೀವು ದೇವರೇ ಪುಡ್ಲೆ ಅಂದ ಮಾಮ ಕೊಂಚ ಫೋನ್ ಅನ್ಪು ಮಾಮ ಒಂದು ಮೊಬೈಲ್ ಕಣೇನ ಗೈಸ್ ಹೆಬ್ಬವು ಇದು ಮರಿ ಅಂತ ಪೂದೆ ಬೆಕ್ಕು ಇದರಲ್ಲಿ ಎಂತ ಮಾಡುದಿಲ್ಲ ಇದು. ಕೊಡು ಮಿಂಚಿನ್ಕೊಡು. ಮಾವ ಬಂದರು ಗೈಸ್. ಮಾವ ಬರ್ಲಿಕ್ಕೆ ಹೇಳಿದೆ, ಮಾವ ನೋಡ್ಲಿ ಅಂತೇಳಿ. ಈಗ ಬರ್ತಾರೆ. ಗೊತ್ತಿಲ್ಲ ಮಾರೆ, ಹೆಬ್ಬಾವ ಅಂತ, ಅವನ ಹೆಬ್ಬಾವ ಅಂತ. ಹಾವು ಸ್ವಲ್ಪ ಹಾಂ ಮಲ್ಲ ಕೋಲು ಕೊರು ಬಾಲೆ ಹೌದಾದ ಅಂದ್ ವಿರ್ಮರೆ ಅಂದ್ ತೂವಲ್ಲ ಅನ್ಕೊನಪ್ಪೆ ಕೊಡು. ದೇ ಉಂಟು ಅರ್ಧಕ್ಕಡೆ ಓಡೇನ ಗುಡ್ಡೆಗೆ ಹೋಯ್ತದು. ಹಾಂ ರಾತ್ರಿ ಲೈಟ್ ಮಾಡೋದು ಈಜೀಜ್ ಬಿದೆ ಯಾರು ಪೂಜ ಹಾಂ ಬಂದುಂಡು ಒಂಚೂರು ಎಲ್ಲಿ ಚೂರು ಚೂರು ಓಪನ್ ಹಾಂ ಈಗ ನಾವು ಬರದಿದ್ರೆ ಮಾತ್ರ ಉಂಟಲ್ಲ ಮಿಂಚು ಸಾಯಿಸ್ತಾ ಇದ್ಲು ಪಾಪ. ಪಾಪ ಅದೆಂತ ಮಾಡುದಿಲ್ಲ. ನಾವು ಅದನ್ನು ಅದಕ್ಕೆ ಗುಡ್ಡಿಗೆ ಹಾಕಿದ್ದು. ಎಂತ ಫೋನ್ ಮಾಡಿದ್ರಲ್ಲಿ ಆಯ್ತಾಯ್ತಾ ಅಮ್ಮ ಮಾಮ ಗುಡ್ಡೆಗೆ ಬಿಡಿಯರು ಪಾಪ ಈಗ ಮಸ್ತ್ ಪೆಟ್ಟಾತನಿ ಮಿಂಚು ಸಾಧಾರಣ ಪೆಟ್ಟುಬಾರ್ದ ಪೆಟ್ಟಾದ ನಾ ಮುರಣಿ ಕೇರದಲ್ಲಿ ಮಾಮ ಸುಮಾರು ತುಯ್ಯರು ಒಲ್ಲ ಬೇತದಾಲ ನಂದು ಹತ್ತವು ಪೆರ್ಮರಿ. ಈ ಲಾಗ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ತುಂಬ ಲೆಂತ್ ಆಯಿತು ಲಾಗ್. ಆದರೆ ಇವತ್ತು ಮಲಗುವಾಗ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕು. ಯಾಕಂದರೆ ನೀವು ನೋಡಿದ್ರಲ್ಲ ಈಗ ಹಾಗೆ ಅದು ಸೇಫಾಗಿ ಹೋಯ್ತಾಯ್ತಾ. ಇಲ್ಲಿ ಈಗ ಕೂಡ ಟಾರ್ಚ್ ಹಾಕಿ ನೋಡಿ ಬಂದದ್ದು ನಾನು ಹೋಯ್ತದ್ದು. ಮತ್ತು ಅದನ್ನು ಸಾಕಲಿಕ್ಕೆಲ್ಲ ನಮ್ಮಿಂದ ಆಗಲಿಕ್ಕಿಲ್ಲ. ಇವನಿಗೆ ತುಂಬ ಇಷ್ಟ ಅಂತೆ ಅದನ್ನು ಸಾಕಿದ್ದದಕ್ಕೆ ದಿನ ಕಪ್ಪೆ ತಂದು ಕೊಡಬೇಕು, ಇಲಿ ತಂದು ಕೊಡಬೇಕು. ಎಲ್ಲಿಂದ ತಂದು ಕೊಡೋದು ನಾನು? ಎಲ್ಲಿಯಾದರೂ ಹೋಗಿ ಬದುಕೊಳ್ಳಿ. ನಮ್ಮ ಮಿಂಚುವಿಂದ ಗೊತ್ತಾಯಿತು ಪ್ರಾಣಿಗಳು ಸಾಕಿದ್ರು ಒಂದು ಮನೆಯಲ್ಲಿ ಒಳ್ಳೆಯದು. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮ್ಮ ಒಂದು ನೆಗೆಟಿವ್ ಅಂತ ಒಂದು ಮನಸ್ಸಲ್ಲಿತ್ತು ಆ ಮನೆ, ಅದು ಓದೋದು ಒಳ್ಳೆಯದಾಯಿತು. ಯಾಕಂದರೆ ಆ ಮನೆಯಲ್ಲಿ ಕಣ್ಣೀರು ಎಷ್ಟು ಇತ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ಕಣ್ಣೀರು ಇಲ್ಲ ಅಂತಲ್ಲ, ಆದರೆ ಅಲ್ಲಿಂದ ಇಲ್ಲಿ ಬೆಟರ್. ಅಲ್ಲಿ ದಿನನಿತ್ಯ ಕೂಗಿದ್ದೆ ಅಷ್ಟು ಕಣ್ಣನೀರಿನ ಶಾಪ ಉಂಟು ಆ ಮನೆಯಲ್ಲಿ. ಇಲ್ಲಿಂದ ನಮ್ಮ ಜೀವನ ಇನ್ನಾದರೂ ಒಳ್ಳೆದಿರಲಿಕ್ಕೆ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ. ಟಾಟಾ ಗೈಸ್, ಬೈ.